ಇದು ಸಿಎಂ ಮತ್ತು ಹರಿಪ್ರಸಾದ್ ಭೇಟಿಯ ಬಿಗ್ ಇನ್ಸೈಡ್ ಸ್ಟೋರಿ. ಪವರ್ ಟಿವಿಯಲ್ಲಿ ಮಾತ್ರ ಈ ಸೂಪರ್ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಹಾಗೂ ಬಿಕೆ ಹರಿಪ್ರಸಾದ್ ನಡುವಿನ ಭೇಟಿಯ ಇನ್ಸೈಡ್ ಸ್ಟೋರಿ ಏನು? ಮುನಿಸ್ಕೊಂಡಿದ್ರು ಇಬ್ರು ಕೂಡ ಈಗ ಪರಸ್ಪರ ಮುನಿಸನ್ನ ಮರೆತು ಒಂದಾಗಿದ್ದಾರೆ. ಪವರ್ ಟಿವಿಯಲ್ಲಿ ಮಾತ್ರ ಈ ಕ್ಷಣದ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ದೆಹಲಿ ಮಟ್ಟದ ತಂತ್ರಗಾರಿಕೆಗೆ ಹರಿಪ್ರಸಾದ್ ಜೊತೆಯಾಗಿದ್ದಾರೆ ಸಿಎಂ. ಹರಿಪ್ರಸಾದ್ ಮುಂದೆ ಸಿಎಂ ಸಿದ್ದರಾಮಯ್ಯ ಏನನ್ನ ಪ್ರಸ್ತಾಪ ಮಾಡಿದ್ರು? ಪವರ್ ಟಿವಿಯಲ್ಲಿ ಮಾತ್ರ ಈ ಬಗೆಗಿನ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಸುದ್ದಿ. ಇದು ಈ ಕ್ಷಣದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್. ಸಿಎಂ ಸಿದ್ದರಾಮಯ್ಯ ಮತ್ತು ಹರಿಪ್ರಸಾದ್ ಅವರ ನಡುವಿನ ಭೇಟಿಯ ಕುತೂಹಲವನ್ನ ಮೂಡಿಸ್ತಾ ಇರುವಂತಹ ವಿಚಾರ ಏನು? ಸಾಮಾನ್ಯವಾಗಿ ಬಿಕೆ ಹರಿಪ್ರಸಾದ್ ಅವರು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡೋದಕ್ಕೆ ಹೋಗಿದ್ರೆ ಅಂದ್ರೆ ಅದು ನಾರ್ಮಲ್ ಅಂತ ಹೇಳ್ಬಹುದು. ಆದರೆ ಮುಖ್ಯಮಂತ್ರಿಗಳು ಸ್ವತಃ ಬಿಕೆ ಹರಿಪ್ರಸಾದ್ ಅವರ ನಿವಾಸಕ್ಕೆ ಬಂದು ಅವರನ್ನ ಭೇಟಿ ಮಾಡಿರುವಂತಹ ವಿಚಾರ ಇದೆಯಲ್ಲ, ಬಹಳ ಕುತೂಹಲ ಮೂಡಿಸ್ತಾ ಇದೆ. ಇಬ್ಬರು ಅಹಿಂದ ನಾಯಕರು ಮುನಿಸನ್ನ ಮರೆತು ಮತ್ತೆ ಒಂದಾಗಿದ್ದಾರೆ. ದೆಹಲಿ ಮಟ್ಟದ ತಂತ್ರಗಾರಿಕೆಗೆ ಇಬ್ರು ಕೂಡ ಜೊತೆಯಾಗಿದ್ದಾರೆ ಅನ್ನುವಂತಹ ಮಾತುಗಳು ರಾಜ್ಯ ರಾಜಕಾರಣದ ವಲಯದಲ್ಲಿ ಕೇಳಿಸ್ತಾ ಇದೆ. ಇನ್ನು ದೆಹಲಿಯಲ್ಲಿ ಸಂಪುಟ ಪುನರ್ರಚನೆ ಬಗ್ಗೆ ಧ್ವನಿ ಎತ್ತುವ ಬಗ್ಗೆ ಕೂಡ ಚರ್ಚೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಬೆಳಗ್ಗೆ ಹರಿಪ್ರಸಾದ್ ಅವರ ಮನೆಗೆ ತೆರಳಿ ಮಾತುಕತೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಡೆಸಿದ್ದಾರೆ. ಸಂಪುಟ ಪುನರ್ರಚನೆಗೆ ಒಂದು ಕಡೆ ದೆಹಲಿಯಲ್ಲಿ ಎಐಸಿಸಿ ವರಿಷ್ಠರು ಒಪ್ತಾ ಇಲ್ಲ, ಹೇಗಾದ್ರೂ ಮಾಡಿ ಅದನ್ನ ಒಪ್ಪಿಸಬೇಕು, ಅದ್ರ ಬಗ್ಗೆ ಧ್ವನಿ ಎತ್ತಬೇಕು ಅನ್ನುವಂತ ನಿಟ್ಟಿನಲ್ಲಿ ದೆಹಲಿ ಮಟ್ಟದಲ್ಲಿ ಹರಿಪ್ರಸಾದ್ ಮಾತಾಡಿದ್ರೆ ಪುನರ್ರಚನೆ ವಿಚಾರಕ್ಕೆ ಒಂದು ಬಲ ಸಿಕ್ಕಂತಾಗತ್ತೆ, ತಮ್ಮನ್ನ ಸಹ ಸಂಪುಟಕ್ಕೆ ಸೇರಿಸ್ಕೊಳ್ಬಹುದು ಅಂತ ಸಿಎಂ ಹೇಳಿದ್ದಾರೆ. ಸಂಪುಟ ಪುನರ್ರಚನೆ ಇದೀಗ ಬೇಡ ಅಂತ ಒಂದ್ ಕಡೆ ವರಿಷ್ಠರು ಹೇಳ್ತಿದ್ದಾರೆ. ನಿಮ್ಮನ್ನು ಸೇರಿದಂತೆ ಯಾರು ಸಂಪುಟಕ್ಕೆ ಬೇಡ ಅಂತ ವರಿಷ್ಠರು ಹೇಳ್ತಾ ಇದ್ದಾರೆ. ಆದ್ರೆ ನೀವು ಹೋಗಿ ಮಾತನಾಡಿದ್ರೆ ನಿಮ್ಮನ್ನು ಸಂಪುಟಕ್ಕೆ ಸೇರಿಸ್ಕೊಳ್ಳೋ ಸಾಧ್ಯತೆ ಇರುತ್ತೆ. ನಿಮ್ಮದೇ ಸರ್ಕಲ್ ಮೂಲಕ ವರಿಷ್ಠರಿಗೆ ಒತ್ತಡ ಹಾಕಿ ಅಂತ ಸಿಎಂ ಸಿದ್ದರಾಮಯ್ಯ ಬಿಕೆ ಹರಿಪ್ರಸಾದ್ಗೆ ಮಾತನಾಡಿದ್ದಾರೆ. ಸಿಎಂ ಮಾತಿಗೆ ಹರಿಪ್ರಸಾದ್ ಅವರು ಕೂಡ ಸಹಮತವನ್ನ ಕೊಟ್ಟಿದ್ದಾರೆ. ಪ್ರಸ್ತಾಪ ಮಾಡ್ತೀನಿ ನಾನು ಅಂತ ಹೇಳಿದ್ದಾರೆ. ಜೂನ್ ಮೊದಲ ವಾರ ದೆಹಲಿಗೆ ತೆರಳಿ ಮಾತುಕತೆ ನಡೆಸ್ತೀವಿ ಅಂತ ಸಿಎಂ ಹೇಳಿದ್ದಾರೆ. ಅಷ್ಟರಲ್ಲೇ ದೆಹಲಿ ಮಟ್ಟದಲ್ಲಿ ಹರಿಪ್ರಸಾದ್ ಒತ್ತಡ ಹಾಕಬೇಕು. ಈ ಬಗ್ಗೆ ಹರಿಪ್ರಸಾದ್ಗೆ ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ನೋಡಿ, ಒಂದ್ ಕಡೆ ಸಂಪುಟ ಪುನರ್ರಚನೆ ಬೇಡ ಅಂತ ಎಐಸಿಸಿ ವರಿಷ್ಠರು ಹೇಳಿದ್ದಾರೆ. ಕಾರಣ ಇಷ್ಟೇ, ಈಗ ಏನಾದ್ರೂ ಪುನರ್ರಚನೆ ಮಾಡಕ್ ಹೋದ್ರೆ ಈಗ ಆಲ್ರೆಡಿ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಅಸಮಾಧಾನ ಹೊಗೆ ಆಡ್ತಾ ಇದೆ. ಮತ್ತೊಮ್ಮೆ ಪುನರ್ರಚನೆ ಅಂತ ಮತ್ತೇನಾದ್ರೂ ಪುನರ್ರಚನೆ ಅಂತ ಏನಾದ್ರೂ ಮಾಡಕ್ ಹೋದ್ರೆ ಇನ್ನೇನಾದ್ರೂ ಎಡವಟ್ಟಾಗಬಹುದು, ಮತ್ತಷ್ಟು ಅಸಮಾಧಾನ ಭುಗಿಲೇಳಬಹುದು. ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಸಚಿವಾಕಾಂಕ್ಷಿಗಳ ಪಟ್ಟಿ ಬಹಳಷ್ಟಿದೆ. ಒಂದ್ ದಂಡಿ ಇದ್ದಾರೆ, ಒಂದ್ ಡಜನ್ ಗಟ್ಲೆ ಜನ ಇದ್ದಾರೆ ಸಚಿವಾಕಾಂಕ್ಷಿಗಳು. ನೋಡ್ತಾ ಹೋಗೋದಾದ್ರೆ ಎಲ್ಲರನ್ನೂ ಕೂಡ ಸಂಪುಟಕ್ಕೆ ಸೇರಿಸ್ಕೊಳ್ಳೋದು ಸಾಧ್ಯ ಇಲ್ಲ. ಒಂದಷ್ಟು ಜನನ ಇಲ್ಲಿ ಕೈ ಬಿಡಬೇಕಾಗತ್ತೆ. ಸೊ ಹೀಗಾಗಿ ಈಗ ಆಲ್ರೆಡಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವೆ ಕೋಲ್ಡ್ ವಾರ್ ಇರೋದ್ರಿಂದ, ಇಬ್ಬರ ನಡುವೆ ಅವ್ರದೇ ಪ್ರತ್ಯೇಕ ಬಣಗಳಿರೋದ್ರಿಂದ ಯಾರ ಬಣದವರನ್ನ ಕೈ ಬಿಡೋದು, ಯಾರನ್ನ ಸೇರಿಸ್ಕೊಳ್ಳೋದು ಅನ್ನುವಂಥ ಪ್ರಶ್ನೆ ಬಂದಾಗ ಮತ್ತೆ ಕಾಂಗ್ರೆಸ್ ಪಕ್ಷ ಬಿಕ್ಕಟ್ಟಿಗೆ ಸಿಕ್ಕಾಕೊಳ್ಳುತ್ತೆ. ಹಾಗಾಗಿ ಸದ್ಯಕ್ಕೆ ಸಂಪುಟ ಪುನರ್ರಚನೆ ಬೇಡ ಅಂತ ಎಐಸಿಸಿ ವರಿಷ್ಠರು ಹೇಳಿದ್ದಾರೆ. ಇದರ ನಡುವೆನೂ ಕೂಡ ಬಿಕೆ ಹರಿಪ್ರಸಾದ್ ಅವರನ್ನ ಹೇಗಾದ್ರೂ ಕನ್ವಿನ್ಸ್ ಮಾಡಿದ್ರೆ ದೆಹಲಿ ಮಟ್ಟದಲ್ಲಿ ಅವರು ಧ್ವನಿ ಎತ್ತಬಹುದು ಅನ್ನುವಂಥ ಆಲೋಚನೆಯಲ್ಲಿ ಬಿಕೆ ಹರಿಪ್ರಸಾದ್ ಅವರನ್ನ ಸಿಎಂ ಭೇಟಿ ಮಾಡಿದ್ದಾರೆ ಅನ್ನುವಂಥ ಮಾತು ಇವತ್ತು ರಾಜಕೀಯ ವಲಯದಲ್ಲಿ ಓಡಾಡ್ತಾ ಇದೆ. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಆನಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಸಿದ್ದರಾಮಯ್ಯ ಹಾಗೂ ಬಿಕೆ ಹರಿಪ್ರಸಾದ್ ಇಬ್ರು ನಡುವೆ ಮುನ್ಸಿತ್ತು. ಬಿಕೆ ಹರಿಪ್ರಸಾದ್ ಎಷ್ಟೋ ಸಲ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಸಿಎಂ ವಿರುದ್ಧ, ಅವರನ್ನ ಸಂಪುಟಕ್ಕೆ ಸೇರಿಸ್ಕೊಳ್ಳಿಲ್ಲ ಅನ್ನುವಂಥ ಒಂದು ಕಾರಣಕ್ಕೆ. ಅಂಡ್ ಮಧು ಬಂಗಾರಪ್ಪ ಅವರಿಗೆ ಸಿಕ್ತು, ಆ ಒಂದು ಕಮ್ಯುನಿಟಿ ಅಂತ ಬಂದಾಗ ಇವ್ರಿಗೆ ಸಿಗ್ಲಿಲ್ಲ ಅನ್ನುವಂಥ ಮಾತುಗಳು ಕೂಡ ಇತ್ತು. ಇದರ ನಡುವೆ ಇವತ್ತು ಮುಖ್ಯಮಂತ್ರಿಗಳು ಸ್ವತಃ ಬಿಕೆ ಹರಿಪ್ರಸಾದ್ ಅವರನ್ನ ಭೇಟಿ ಮಾಡಿರೋದು ಬಹಳಷ್ಟು ಕ್ಯೂರಿಯಾಸಿಟಿಯನ್ನ ಮೂಡಿಸ್ತಾ ಇದೆ. ಏನಿರಬಹುದು ಅಂತ ಲೆಕ್ಕಾಚಾರ ಹಾಕಿದಾಗ ಬಿಕೆ ಹರಿಪ್ರಸಾದ್ ಅವರನ್ನ ದಾಳ ಮಾಡಿಕೊಂಡು ಸಂಪುಟ ಪುನರ್ರಚನೆಗೆ ಪ್ರಯತ್ನ ಮಾಡ್ತಿದ್ದಾರಾ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಸದ್ಯದ ಅಪ್ಡೇಟ್ಸ್ ಕಾಂಗ್ರೆಸ್ ಪಾಳ್ಯದಲ್ಲಿ ಏನ್ ನಡೀತಾ ಇದೆ ಆನಂದ್? ಸಿಂಧೂರ, ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯನವರು ಸಿಎಂ ಆಗಿ 2 ವರ್ಷ ಪೂರೈಕೆ ಮಾಡಿದ್ದಾರೆ. ಈ ವೇಳೆ ಪವರ್ ಶೇರಿಂಗ್ ವಿಚಾರವನ್ನ ಪದೇ ಪದೇ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ಗಮನಕ್ಕೆ ತರ್ತಾ ಇರ್ತಕ್ಕಂಥದ್ದು. ಜೊತೆಗೆ ಖರ್ಗೆ ಅವರ ಜೊತೆನೂ ಕೂಡ ಒಂದಷ್ಟು ಮಾತುಕತೆಯನ್ನ ಡಿಕೆ ಶಿವಕುಮಾರ್ ಅವರು ನಡೆಸಿದ್ದಾರೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರು ಅಲರ್ಟ್ ಆಗಿ ತಮ್ಮ ವಿರೋಧಿಗಳನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಈಗ ಬಿಕೆ ಹರಿಪ್ರಸಾದ್ ಅವರು ಸಿಎಂ ಸಿದ್ದರಾಮಯ್ಯನವರ ನಡುವೆ ಬಹಳಷ್ಟು ಮುನಿಸಿತ್ತು. ದಶಕಗಳಿಂದಲೂ ಕೂಡ ಈ ಇಬ್ಬರ ನಾಯಕರ ನಡುವೆ ಬಹಳಷ್ಟು ಒಂದು ಜಟಾಪಟಿ ನಡೀತಾ ಇತ್ತು. ಕಳೆದ ವರ್ಷವೂ ಕೂಡ ಅತಿ ಹಿಂದುಳಿದವರ ವರ್ಗಗಳ ಒಂದು
ಒಂದು ಸಮಾವೇಶವನ್ನ ನಡೆಸಿ ಸಿಎಂ ವಿರುದ್ಧವೇ ಬಿಕೆ ಹರಿಪ್ರಸಾದ್ ಅವರು ಸೆಡ್ ಹೊಡೆದಿದ್ರು. ಆ ಮೂಲಕ ಸಿಎಂ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಬೇಕು, ಬೇರೆಯೊಬ್ಬರಿಗೆ ಡಿಕೆ ಶಿವಕುಮಾರ್ ಅಥವಾ ಪರಮೇಶ್ವರ್ ಅವರಿಗೆ ಸಿಎಂ ಪಟ್ಟ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಹೋರಾಟವನ್ನು ಕೂಡ ಮಾಡೋದಕ್ಕೆ ಮುಂದಾಗಿದ್ರು. ಈಗ ಸಿಎಂ ಸಿದ್ದರಾಮಯ್ಯನವರು ಅಲರ್ಟ್ ಆಗಿ ಬಿಕೆ ಹರಿಪ್ರಸಾದ್ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಈಗಷ್ಟೇ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಅವ್ರ ಜೊತೆ ತಿಂಡಿ ಮಾಡಿ ಒಂದಷ್ಟು ರಾಜಕೀಯವಾಗಿಯೂ ಕೂಡ ಮಾತುಕತೆಯನ್ನ ನಡೆಸಿರ್ತಕ್ಕಂಥದ್ದು. ಮುಂದೆನೂ ಕೂಡ ತಮ್ಮ ಬೆಂಬಲವಾಗಿ ನೀವು ನಿಲ್ಲಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರಿಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ವಿಚಾರನೂ ಕೂಡ ಸದ್ಯಕ್ಕೆ ಗೊತ್ತಾಗಿರ್ತಕ್ಕಂಥದ್ದು. ಇದೇ ಅಲ್ಲದೆ ಸಂಪುಟ ಪುನರ್ರಚನೆ ಬಗ್ಗೆನೂ ಕೂಡ ಒಂದಷ್ಟು ಮಾತುಕತೆಗಳು ಕೂಡ ನಡೆದಿದೆ. ಯಾಕೆಂದ್ರೆ ಬಿಕೆ ಹರಿಪ್ರಸಾದ್ ಅವರು ಮೊದಲಿಂದಲೂ ಕೂಡ ಸಚಿವ ಸಂಪುಟದಲ್ಲಿ ಸ್ಥಾನಮಾನವನ್ನ ಪಡೆದುಕೊಳ್ಳಬೇಕು ಅಂತ ಬಹಳಷ್ಟು ಒಂದು ಬೇಡಿಕೆಯನ್ನ ಇಟ್ಕೊಂಡಿದ್ರು, ಬಹಳಷ್ಟು ಒಂದು ಕಸರತ್ತನ್ನ ನಡೆಸ್ತಾ ಇದ್ರು. ಆದ್ರೆ ಹಿಂದೆ ಇದೇ ಸಿದ್ದರಾಮಯ್ಯನವರು ಅವರನ್ನ ಸಂಪುಟದಲ್ಲಿ ಸೇರಿಸಿಕೊಳ್ಳೋದಕ್ಕೆ ಅಡ್ಡಗಾಲನ್ನ ಹಾಕಿದ್ರು. ತದನಂತರ ಬಿಕೆ ಹರಿಪ್ರಸಾದ್ ಅವರು ಸಿದ್ದರಾಮಯ್ಯ ವಿರುದ್ಧ ರೆಬಲ್ ಆಗಿ ಅವರ ವಿರುದ್ಧ ಕೆಲವೊಂದು ಭಿನ್ನ ಚಟುವಟಿಕೆಗಳನ್ನ ಮಾಡೋದಕ್ಕೆ ಮುಂದಾಗಿದ್ರು. ಈಗ ಅಂತಿಮವಾಗಿ ಎಲ್ಲಾ ಒಂದು ಅಹಿಂದ ನಾಯಕರನ್ನ ಒಗ್ಗೂಡಿಸಿಕೊಂಡು ತಮ್ಮ ಬಲವನ್ನ ಇನ್ನಷ್ಟು ಹೆಚ್ಚು ಮಾಡಿಕೊಳ್ಬೇಕು ಅಂತ ಸಿಎಂ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ. ಹಾಗಾಗಿ ತಮ್ಮ ಕಟ್ಟ ವಿರೋಧಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಜೊತೆಗೆ ಈಡಿಗ ಸಮುದಾಯದ ಅಡಿಯಲ್ಲಿ ಇವ್ರಿಗೂ ಕೂಡ ಸಚಿವ ಸ್ಥಾನ ಸಿಗಬೇಕು ಅನ್ನೋದು ನಿಟ್ಟಿನಲ್ಲಿ ಕೆಲವು ಸ್ವಾಮೀಜಿಗಳು ಹಾಗೆ ಅವರ ವರ್ಗದ ಮುಖಂಡರು ಕೂಡ ಸಿಎಂ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ. ಈಗಾಗಲೇ ಈಡಿಗ ಸಮುದಾಯದಿಂದ ಮಧು ಬಂಗಾರಪ್ಪರು ಶಿಕ್ಷಣ ಸಚಿವರಾಗಿರ್ತಕ್ಕಂಥದ್ದು, ಅವ್ರ ಮೇಲೆ ಕೆಲವೊಂದು ಆಪಾದನೆಗಳು ಕೂಡ ಇದೆ. ಇಲಾಖೆಯನ್ನ ಸರಿಯಾಗಿ ನಿಭಾಯಿಸ್ತಾ ಇಲ್ಲ, ಅವ್ರಿಗೆ ಕನ್ನಡ ಬರೋದಿಲ್ಲ, ಅವರನ್ನ ಕೈ ಬಿಡಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಚರ್ಚೆಗಳು ನಡೀತಾ ಇದೆ. ಮುಂದೆ ಸಂಪುಟ ಪುನರ್ರಚನೆ ಆದಂತಹ ಸಂದರ್ಭದಲ್ಲಿ ಮಧು ಬಂಗಾರಪ್ಪ ಅವರನ್ನ ಏನಾದರೂ ಕೈ ಬಿಟ್ರೆ ಆ ಸ್ಥಾನಮಾನವನ್ನ ಬಿಕೆ ಹರಿಪ್ರಸಾದ್ ಅವರಿಗೆ ಕೊಡೋದಕ್ಕೂ ಕೂಡ ಬಹಳಷ್ಟು ಒಂದು ಲೆಕ್ಕಾಚಾರಗಳು ನಡೆದಿರ್ತಕ್ಕಂಥದ್ದು. ಸಿಂಧೂರ. ಓಕೆ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ಎಸ್, ಬಿಕೆ ಹರಿಪ್ರಸಾದ್ ಮಾತನಾಡಿದ್ದಾರೆ ಇದೇ ವಿಚಾರವಾಗಿ. ಏನ್ ಮಾತನಾಡಿದ್ದಾರೆ ಬಿಕೆ ಹರಿಪ್ರಸಾದ್ ಕೇಳಿಸ್ಕೊಳ್ಳೋಣ. ಯಾವುದೇ ಅಸಮಾಧಾನ ಇಲ್ಲ, ಯಾವುದೇ ಅಸಮಾಧಾನಗಳಿಲ್ಲ. ಅವರು ರಾಜ್ಯದ ಮುಖ್ಯಮಂತ್ರಿಗಳು, ಹಿಂದುಳಿದ ವರ್ಗದ ನಾಯಕರು, ಯಾವುದೇ ರೀತಿಯ ಅಸಮಾಧಾನ ಇಲ್ಲ. ಯಾವುದೋ ವಿಚಾರ ಮಂಗಳೂರು ವಿಚಾರದಲ್ಲಿ ಸಿಕ್ಕಾಪಟ್ಟೆ ಗಲಭೆ ಮತ್ತು ಕೊಲೆಗಳಾಗ್ತಾ ಇರೋ ವಿಚಾರದಲ್ಲಿ ಚರ್ಚೆ ಮಾಡ್ಲಿಕ್ಕೋಸ್ಕರ ನಾನೇ ಬರ್ತೀನಿ ಅಂದಿಲ್ಲ, ನಾನೇ ಬರ್ತೀನಿ ಅಂದ್ರು, ಚರ್ಚೆ ಮಾಡಿದ್ವಿ ಅಷ್ಟೇ, ಬೇರೆ ಏನೂ ಇಲ್ಲ. ಅದರಲ್ಲಿ ಏನು ಯಾವುದೇ ಅಸಮಾಧಾನ ಇಲ್ಲ, ಯಾವುದೇ ಅಸಮಾಧಾನಗಳಿಲ್ಲ. ಅವರು ರಾಜ್ಯದ ಇನ್ನು ಬಿಕೆ ಹರಿಪ್ರಸಾದ್ ಮನೆಗೆ ಸಿಎಂ ಸಿದ್ದರಾಮಯ್ಯ ಭೇಟಿ ಕೊಟ್ಟಂತಹ ವಿಚಾರಕ್ಕೆ ಪರಿಷತ್ ಸದಸ್ಯ ಹರಿಪ್ರಸಾದ್ ಭೇಟಿ ಬಳಿಕ ಮುಖ್ಯಮಂತ್ರಿಗಳು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ರಾಜಕೀಯ ಚರ್ಚೆ ಅಂತ ಏನಿಲ್ಲಪ್ಪ, ನಾವು ಜನರಲ್ ಆಗಿ ಮಾತಾಡಿದೀವಿ ಅಷ್ಟೇ, ಅದರಲ್ಲಿ ಮಂಗಳೂರು ವಿಚಾರ ಚರ್ಚೆ ಆಗಿದೆ ಅಂತ ಸಿಎಂ ಹೇಳಿದ್ದಾರೆ. ಹರಿಪ್ರಸಾದ್ ಅವರ ಭೇಟಿ ಬಳಿಕ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇಬ್ಬರು ರಾಜಕೀಯ ನಾಯಕರು ಸೇರ್ಕೊಂಡಾಗ ರಾಜಕೀಯ ಬಿಟ್ಟು ಬೇರೇನೋ ಮಾತಾಡ್ತಾರೆ ಅಂತಂದ್ರೆ ಅದು ನಂಬಲಿಕ್ಕೂ ಅಸಾಧ್ಯ. ಅಫ್ಕೋರ್ಸ್ ಪಾಲಿಟಿಕಲಿ ಒಂದಷ್ಟು ವಿಚಾರಗಳನ್ನ ಮಾತನಾಡಿದರು, ಅದರ ಜೊತೆಗೆ ಮಂಗಳೂರಿನ ಕೋಮು ಗಲಭೆಯ ವಿಚಾರವಾಗಿ ಕೂಡ ಚರ್ಚೆ ಮಾಡಿದ್ದೀನಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಹರಿಪ್ರಸಾದ್ ಅವರು ಬ್ರೇಕ್ಫಾಸ್ಟ್ ಬರ್ತೀನಿ ಅಂತ ಹೇಳಿದ್ದೆ, ಹಾಗಾಗಿ ಇವತ್ತು ಅರೇಂಜ್ ಮಾಡಿಸಿದ್ರು ಬ್ರೇಕ್ಫಾಸ್ಟ್ ಬಂದಿದ್ದೇನೆ. ರಾಜಕೀಯ ಚರ್ಚೆಗಳೇನಾರಾಯ್ತು? ಈ ಚರ್ಚೆ ಎಲ್ಲ ಜನರಲ್ ಆಗಿ ಚರ್ಚೆ ಮಾಡಿದೀವಿ. ಮಂಗಳೂರು ಪರ್ಟಿಕ್ಯುಲರ್ಲಿ ಮಂಗಳೂರು ವಿಚಾರ ಚರ್ಚೆ ಮಾಡಿದ್ದೀವಿ. ಹರಿಪ್ರಸಾದ್ ಅವರು ಬ್ರೇಕ್ಫಾಸ್ಟ್ ಬರ್ತೀನಿ ಅಂತ ಹೇಳಿದ್ದೆ, ಹಾಗಾಗಿ ಇವತ್ತು ಅರೇಂಜ್ ಮಾಡಿಸಿದ್ರು ಬ್ರೇಕ್ಫಾಸ್ಟ್ ಬಂದಿದ್ದೇನೆ. ರಾಜಕೀಯ ಚರ್ಚೆಗಳೇನಾರಾಯ್ತು? ಈ ಚರ್ಚೆ ಎಲ್ಲ ಜನರಲ್ ಆಗಿ ಚರ್ಚೆ ಮಾಡಿದೀವಿ. ಮಂಗಳೂರು ಪರ್ಟಿಕ್ಯುಲರ್ಲಿ